ನಾನು ಈಗ ರಾಜೇಶ್ವರ ಸಾಯಿ ವೆಂಕಟೇಶ್ವರ ಸುಬ್ರಹ್ಮಣ್ಯ ನಾಗಾರ್ಜುನ ರಾಜೇಶ್ ಕೃಷ್ಣ ಅವ್ರ ಜೊತೆ ಮಾತುಕತೆಯಲ್ಲಿ ಇದ್ದೀನಿ. ನಮಸ್ಕಾರ ರಾಜೇಶ್ ಅವರೇ. ರೈಟ್, ನೀವು ಕಾಲೇಜಿಗೆ ಬರ್ತೀರಿ, ಐ ಥಿಂಕ್ ಯು ಬ್ಲಾಸಮ್ಡ್ ಆಸ್ ಅ ಸಿಂಗರ್ ದೇರ್ ಇನ್ ಅ ಬಿಗ್ ವೇ ಅಲ್ವಾ? ಒಂದು ಆರ್ಕೆಸ್ಟ್ರಾ ಶುರು ಮಾಡಿದ್ರೆ ಹೆಂಗಾಯ್ತು ಅದು? ನಾನು 6th 7th ಸ್ಟ್ಯಾಂಡರ್ಡ್ ಹೋಗ್ಬೇಕಾದ್ರೆ ಶಿವಾಜಿನಗರಲ್ಲಿ ಒಂದು ಆರ್ಕೆಸ್ಟ್ರಾ ಇತ್ತು. ಈ ನಮ್ಮ ಮದುವೆ ಫಂಕ್ಷನ್ಸ್ ಅದೆಲ್ಲ ಹಾಡ್ತಾರೆ. ಆವಾಗ ಆಸ್ ಯು ನೋ 11-12 ಇಯರ್ಸ್ ಇರಬೇಕಾದ್ರೆ ಆಕ್ಟೇವ್ ವಿತ್ ದ ಫೀಮೇಲ್ ಆಕ್ಟೇವ್. ಹೌದು ಬ್ರೇಕ್ ಆಗಿರಲ್ಲ ಇನ್ನು, ವಾಯ್ಸ್ ಬ್ರೇಕ್ ಆಗಿರಲ್ಲ ಇನ್ನು. So I used to sing in the female octave. ಅಂದ್ರೆ ಆರ್ಕೆಸ್ಟ್ರಾ ನೀವು ಸ್ಟಾರ್ಟ್ ಮಾಡಿದ ಫೀಮೇಲ್ ಸಿಂಗರ್ ಆಲ್ಮೋಸ್ಟ್. Actually, yes. Okay. And initially ನನ್ಗೆ ಜ್ಞಾಪಕ ಇದೆ, they used to pay me 5 rupees and 10 rupees for a program. So that was like my first earnings through music ಅಂತಾನೆ ಹೇಳ್ಬೋದು. ಅದರಿಂದ ನೀವು ಹಿಂದಿಯಲ್ಲಿ ಒಂದು ದಡ್ಕನ್ ಅನ್ನೋ ಆಲ್ಬಮ್ ಮಾಡಿದ್ರಿ ಅಂತ ನಾವು ಕೇಳ್ಪಟ್ವಿ, ನಿಜನಾ? ಈ ಹವಾ ಹವಾ ಅಂತ ಒಂದು ಆಲ್ಬಮ್ ಬಂದಿತ್ತು. ಹವಾ ಹವಾ ಹೇ ಹವಾ, ಹಸನ್ ಜಾನ್ಗಿರ್ದು. ಸೊ ನನ್ಗೇನನ್ಸ್ತು ಅಂದ್ರೆ ಈ ತರದ ಒಂದು ಆಲ್ಬಮ್ ಬಂದಿರ್ಬೇಕಾದ್ರೆ ನಾನ್ ಯಾಕೆ ಒಂದು ಆಲ್ಬಮ್, ನಂದೇ ಆಲ್ಬಮ್ ಯಾಕೆ ಮಾಡಬಾರ್ದು ಅಂತ ನನ್ಗನ್ಸ್ತು. ಇನ್ನೊಂದ್ ಕಡೆ ದಟ್ಸ್ ಯು, ಕೂಲ್ ಮ್ಯಾನ್. ಏನ್ ಸ್ಟೈಲಿಶ್ ಆಗಿದ್ದೀರಿ, ಕೂಲ್ ಅದಲ್ಲ. ದಡ್ಕನ್, ಓಕೆ, ರಾಜೇಶ್ ಕೃಷ್ಣನ್. ಇದರಲ್ಲಿ ಒಂದಷ್ಟು ಹಾಡುಗಳನ್ನ ನಾನೇ ಕಂಪೋಸ್ ಮಾಡಿದ್ದೆ. ಒಂದಷ್ಟು ಹಾಡುಗಳು ಪ್ರೇಮ್ ಕುಮಾರ್ ಅಂಕಲ್ ಅವರು, ಅಂದ್ರೆ ಬೃಂದಾವನ ಆರ್ಕೆಸ್ಟ್ರಾ ಕಂಪೋಸ್ ಮಾಡಿದ್ರು. ಅವಾಗ ಒಂದು ಚಿಕ್ಕದಾಗಿ ಒಂದು ಫಂಕ್ಷನ್ ಆಯ್ತು. ದಟ್ ವಾಸ್ ಪ್ರಾಬಬ್ಲಿ ದ ಮೋಸ್ಟ್ ಕಾನ್ಸಿಕ್ವೆನ್ಷಿಯಲ್ ಡೇ ಆಫ್ ಮೈ ಲೈಫ್ ಅಂತ ಅನ್ಸುತ್ತೆ. ರಾಜನ್ ನಾಗೇಂದ್ರ ಅವರು ನೋಡ್ಬಿಟ್ಟು ನಮ್ಗೆ ಏನಾದ್ರು ಅವಕಾಶಗಳಿದ್ರೆ ಹೇಳ್ತೀವಿ ಅಂತ ಹೇಳ್ಬಿಟ್ಟು ದೇ ವೆಂಟ್. ಅಂಡ್ ಆದ ನಂತರ ಒಂದ್ ಸ್ವಲ್ಪ ದಿವಸಗಳ ನಂತರ ನನಗೆ ಒಂದು ಕಾಲ್ ಬಂತು, ಗೌರಿ ಗಣೇಶ ಅನ್ನೋ ಒಂದು ಚಿತ್ರಕ್ಕೆ ಸಾಂಗ್ ರೆಕಾರ್ಡಿಂಗ್ ಆಗ್ತಾ ಇದೆ, ಆಡಿಷನ್ಸ್ ಬನ್ನಿ, ಸಾಂಗ್ ಹಾಡಿ, ಎಲ್ರಿಗೂ ಇಷ್ಟ ಆಯ್ತು ಅಂದ್ರೆ ವಿ ವಿಲ್ ದಿಸ್ಟಿಂಗ್, ಇಲ್ಲ ಅಂದ್ರೆ ಯಥಾ ಪ್ರಕಾರ ನಮ್ಮ ಗುರುಗಳು ಬಂದು ಅದನ್ನ ಹಾಡ್ಬಿಡ್ತಾರೆ ಅನ್ನೋ ತರ ಇತ್ತು. ಅಲ್ಲಿ ರಾಜನಾಗೇಂದ್ರ ಸರ್, ಹಂಸಲೇಖ ಸರ್, ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ SP ಬಾಲಸುಬ್ರಹ್ಮಣ್ಯಂ ಬಂದು ಆ ಸ್ಟುಡಿಯೋದಲ್ಲಿ ಹಾಡ್ತಿದ್ದಾರೆ ಅಂತ ನನಗೆ ಆ ಒಂದು ಗುಂಗಲ್ಲೇ ಇದೆ. ನನಗೆ ನಿಜವಾಗ್ಲೂ ಅದನ್ನ ಡೈಜೆಸ್ಟ್ ದಟ್ ಆಲ್ಸೋ ಇಟ್ ವಾಸ್ ದಿಸ್ ಥಿಂಗ್. ಅಂಡ್ ನಾನು ಐ ಲಿಟರಲಿ ಯಾರು ನೋಡದೆ ಇರಬೇಕಾದ್ರೆ ಐ ಕಿಸ್ ದ ಫ್ಲೋರ್ ಆಫ್ ದ ಸ್ಟುಡಿಯೋ. ಐ ಕಿಸ್ ದ ಫ್ಲೋರ್ ಆಫ್ ದ ಸ್ಟುಡಿಯೋ. ಯಾಕಂದ್ರೆ ದೇ ಸೆಡ್ ದಿಸ್ ಇಸ್ ವೇರ್ SPB sings, this is where he stands and sing. I kissed the mic. And it was like that. ಹಾಡ್ ಕೊಟ್ರು ಅಂಡ್ ಒಂದೊಂದಾಗಿ ವಾಯ್ಸ್ ಮಿಕ್ಸಿಂಗ್ ಆಗ್ತಿತ್ತು. ದ ಸಾಂಗ್ ವಾಸ್, ಇದನ್ನ SPB ಸರ್ನ ನೆನೆಸ್ಕೊಂಡು ಆ ಒಂದು ಇನ್ಸ್ಪಿರೇಷನ್ ತಗೊಂಡು 45 minutes 1 hour ಒಳಗಡೆ ಸಾಂಗ್ ರೆಕಾರ್ಡಿಂಗ್ ಆಗೋಯ್ತು, ಮುಗಿದೋಯ್ತು. ಸೊ ನಾನು ಮನೆಗೆ ಹೋದೆ, ಆಸ್ ಯೂಶುವಲ್ ಕಾಲೇಜ್ ಹೋಗ್ತಿದ್ದೆ, ಏನಾಗತ್ತೋ ಏನೋ ಅಂತ. ಮತ್ತೆ ಒಂದು ಕರೆ ಬಂತು, ರಾಜೇಶ್ ಇದಾರ? ಇಲ್ಲ, ನಿಮ್ಮ ವಾಯ್ಸ್ ಇಷ್ಟ ಆಗಿದೆ, ಎಲ್ರಿಗೂ ಇಷ್ಟ, ಅನಂತ್ನಾಗ್ ಅವ್ರಿಗೂ ಇಷ್ಟ ಆಗಿದೆ, ಎಲ್ರಿಗೂ ಇಷ್ಟ ಆಗಿದೆ, ಸೊ ನಿಮ್ಮ ವಾಯ್ಸನ್ನೇ ನಾವು ರಿಟೈನ್ ಮಾಡ್ಕೋತಾ ಇದೀವಿ ಅಂತ. ಸೊ ದ್ಯಾಟ್ ವಾಸ್ ಲಿಟ್ರಲಿ ಲವ್ಲಿ. ಬಟ್ ಹಂಸಲೇಖ ಅವ್ರು ಬಂದಾಗ ಒಂದು ಹೊಸ ತಿರುವು ಸಿಕ್ತು ಅನ್ಸುತ್ತೆ ನಿಮಗೆ. ನಮ್ಮ ಫಾದರ್ ಕೊಲೀಗ್ ರಘುವೀರ್ ಅವರ ಅಂಕಲ್. ಸೊ ಹಿ ಸೆಡ್, ಹಂಸಲೇಖ ಅವರು ಒಂದು ಟ್ಯಾಲೆಂಟ್ ಬ್ಯಾಂಕ್ ಅಂತ ಮಾಡ್ತಿದ್ದಾರೆ, ವೈ ಡೋಂಟ್ ಯು ಇಂಟ್ರೊಡ್ಯೂಸ್ ಯುವರ್ ಸನ್ ದೇರ್ ಅಂತ. ಸೊ ಸಂಕೇತ್ ಅಂತ ನಿಮ್ಗೆ ಗೊತ್ತಿರ್ಬೇಕು, ಸಂಕೇತ್ ಸ್ಟುಡಿಯೋಗೆ ಹೋಗಿದ್ದೆ. ಸೊ ಮೇಲ್ಗಡೆ ಒಂದು ಕಂಪೋಸಿಂಗ್ ರೂಮ್ ಇತ್ತು, ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಕೂತಿದ್ದೆ. ಆವಾಗ ಚಕ್ 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 ಮಿಂಚ್ ತರ ವೈಟ್ ಅಂಡ್ ವೈಟ್ ಹಾಕೊಂಡು ಹಂಸಲೇಖ ಸರ್ ಬಂದ್ರು. ಏನೋ ಆಕ್ಟರ್ ಏನೋ ಅಂತ ಕೇಳಿದ್ರು. ಐ ಸೆಡ್ ಇಲ್ಲ ಸರ್, ಸಿಂಗರ್. ಏನು ಹಾಡ್ತೀಯಾ ಅಂತ ಕೇಳಿದ್ರು. ನಾನು ಈಗ ಜಸ್ಟ್ ಹಾಡು ತೋರಿಸೋದಲ್ಲ, ಅದನ್ನ ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ಕೇಳ್ಬಿಟ್ಟು, ಕೆಳಗಡೆ ಸಾಂಗ್ ರೆಕಾರ್ಡಿಂಗ್ ಆಗ್ತದೆ, ನನ್ನ ಅಸಿಸ್ಟೆಂಟ್ಸ್ ಎಲ್ಲ ಇದ್ದಾರೆ, ನೀನು ಅಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಆ ಸಾಂಗ್ ಇದೆ ಹೋಗಿ ಕಲ್ತ್ಕೊಂಡು ಅದನ್ನ ನೀನು ಹಾಡು ಅಂತ ಹೇಳಿ ಒಂದು ಟ್ರ್ಯಾಕ್ ಹಾಡ್ಸಿದ್ರು. ಅವಾಗ ಅವರು ಒಂದು ಮಾತು ನನಗೆ ಹೇಳಿದ್ರು, ನಿನ್ನ ತಾಳ್ಮೇನೆ ನೀನ್ ನನಗೆ ಕೊಡೋ ಗುರುದಕ್ಷಿಣೆ ಅಂತ ಅವ್ರು ಹೇಳಿದ್ರು. ಓಕೆ, ಸರಿ ಸರ್ ಅಂತ ಎವ್ರಿ ಡೇ ತುಂಬಾ ರಿಲೀಜಿಯಸ್ ಆಗಿ ಕೆಲವು ಸಲ ಕಾಲೇಜ್ ಬಂಕ್ ಮಾಡ್ತಾ ಇದ್ದೆ, ಕೆಲವು ಸಲ ಕಾಲೇಜ್ ಹೋಗ್ಬಿಟ್ಟು ಸೆಕೆಂಡ್ ಹಾಫ್ ಹೋಗಿ ಸುಮ್ಮನೆ ಐ ವಾಸ್ ಜಸ್ಟ್ ಟು ವೇಟ್. ಎಲ್ಲಿ ಹಂಸಲೇಖ ಸರ್ ರೆಕಾರ್ಡಿಂಗ್. ಓಕೆ, ಆಲ್ಮೋಸ್ಟ್ ಒಂದು 3 to 4 months ರಮೇಶ್ ಸರ್, ಹಿ ಡಿಡ್ಂಟ್ ಮೇಕ್ ಮಿ ಸಿಂಗ್. ಆಮೇಲೆ ಒಂದು ದಿವಸ ನೀನೇ ಇನ್ಮೇಲೆ ಟ್ರ್ಯಾಕ್ ಹಾಡಬೇಕು ಅಂತ ಹೇಳಿ ಐ ಸ್ಟಾರ್ಟೆಡ್ ಸಿಂಗಿಂಗ್. ವಾವ್. ಅಂಡ್ ಯು ಸೇಯಿಂಗ್ ಯಾರು LN ಶಾಸ್ತ್ರಿ ಅವ್ರ ನಿಮ್ಮ ಜೊತೆ ಅಲ್ಲ, ಅವ್ರ ಜೊತೆ ಶಾಸ್ತ್ರಿ ಮತ್ತೆ ಚಂದ್ರಿಕಾ ಗುರುರಾಜ್ ಅಂತ ಅವ್ರ ಜೊತೆ ಇದ್ರು. ಆಮೇಲೆ ಶಾಸ್ತ್ರಿ ಅವರು ಮನೋಹರ್ ಜೊತೆ ಈ ಬಿಕೇಮ್ ಬಿಸಿ. ಮನೋಹರ್ ಅವರು, ನಾನು ಸರ್ ಜೊತೆ ಐ ಸ್ಟಾರ್ಟೆಡ್ ಸಿಂಗಿಂಗ್ ಟ್ರ್ಯಾಕ್ಸ್. ಓಕೆ. 1991ರಿಂದ 95ರವರೆಗೂ ಅಥವಾ 96, ಆಲ್ಮೋಸ್ಟ್ 95-96 ವರೆಗೂ ನಾನು ಹಂಸಲೇಖ ಸರ್ ಜೊತೆ ಟ್ರ್ಯಾಕ್ಸ್ ಹಾಡ್ತಿದ್ದೆ. ಟ್ರ್ಯಾಕ್ಸ್ ಜೊತೆ ಇಲ್ಲಿ ಒಂದು ಸಾಂಗು, ಅಲ್ಲೊಂದು ಸಾಂಗ್, ಬೇವುಬೆಲ್ಲ ಬಂತು, ಹೂವು ಹಣ್ಣು ಬಂತು, ಹೃದಯ ಬಂಧನ ಅಂತ ಫಿಲ್ಮ್ ಬಂತು, ಕಾದಂಬರಿ ಅಂತ ಬಂತು. ಸೊ ಒಂದು ಸಾಂಗ್ ಇಲ್ಲಿ ಈ ಇದರಲ್ಲಿ ಹಾಡಿಸ್ತಿದ್ರು. ಸರ್, ರಾಜೇಶ್ ಅವ್ರ ಸಾಂಗ್ ಅಲ್ಲಿ ನಿಮ್ಗೆ ಬಹಳ ಇಷ್ಟವಾದ ಸಾಂಗ್ ಯಾವ್ದು ಸರ್? ಯಾವುದು? ರಾಜೇಶ್ ಅವ್ರ ಸಾಂಗ್ ಅಲ್ಲಿ ನಿಮ್ಗೆ ಇಷ್ಟವಾದ ಸಾಂಗ್ ಯಾವ್ದು ಸರ್?
ಅಂದ್ರೆ ರಾಜೇಶ್ ರಾಮನಾಥ್ ಅಥವಾ ರಾಜೇಶ್ ಅವ್ರ ಸಾಂಗ್ ಅಲ್ಲಿ ನಿಮಗೆ ಇಷ್ಟವಾದ ಸಾಂಗ್ ಯಾವ ಸರ್? ಇವ್ರು ಕನ್ಫ್ಯೂಸ್ ಆಗ್ತಾರೆ. ಥ್ಯಾಂಕ್ ಯು ಶಾಸ್ತ್ರಿ ಅವರೇ, ಸೋ ಸ್ವೀಟ್ ಆಫ್ ಯು. ಈಗ ತಾನೇ ಹೇಳ್ತಾ ಇದ್ರು ಹೇಗೆ ಹಂಸಲೇಖ ಗರ್ಡಲ್ಲಿ ಇಬ್ರು ಹೇಗೆ ಜೊತೆಗಿದ್ರಿ ಅಂತ. ಮತ್ತೆ ಅದೇ ಪ್ರಶ್ನೆ, ರಾಜೇಶ್ ಅವ್ರ ಸಾಂಗ್ ಅಲ್ಲಿ ನಿಮ್ಗೆ ಇಷ್ಟವಾದ ಸಾಂಗ್ ಯಾವ್ದು ಸರ್? ಬೇಕಾದಷ್ಟು ಎರಡ ಸರ್ ಪ್ಲೇ ಬ್ಯಾಕ್ ಸಿಂಗರ್ ಯಾವ ಯಾಕೆ ಸರ್? ಪ್ಲೇ ಬ್ಯಾಕ್ ಸಿಂಗರ್ ಯಾಕೆ ಸರ್ ಬ್ಯಾಕ್ ಇರಬೇಕು ಅಂತ ಒಂದ್ಸಲ ನಾನು ಹಿಂದೆ ಬಂದ್ಬಿಟ್ಟೆ ಅಷ್ಟೇ. ಯು ಮೇಡ್ ಇಟ್ ಸಚ್ ಅ ಮೆಮೊರಬಲ್ ಸಾಂಗ್. ನಾನು ಇಷ್ಟು ವರ್ಷಗಳು ಎಷ್ಟೊಂದು ಫಿಲ್ಮ್ಸ್ ಮಾಡಿದ್ರು ಕೂಡ ಎಲ್ಲಿ ಹೋದ್ರು ಜನ ಇದ್ರ ಬಗ್ಗೆ ಕೇಳ್ತಾರೆ. ಥ್ಯಾಂಕ್ ಯು ಫಾರ್ ದಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ನಾಗ್ತಿಹಳ್ಳಿ ಸರ್. ಇದು ಆಲ್ಮೋಸ್ಟ್ ಒಂದು 20 ಇಯರ್ಸ್ ಆಗಿದೆ, ಆಲ್ಮೋಸ್ಟ್ 20 ವರ್ಷಗಳಾಗಿದೆ. ಇವತ್ತು ಆ ಹಾಡು ಎಲ್ಲ ಒಂದು ಕರ್ನಾಟಕದ ಎಲ್ಲಾ ಜನತೆ ಅದನ್ನ ಇಷ್ಟಪಡ್ತಾರೆ ಅಂದ್ರೆ ಥ್ಯಾಂಕ್ಸ್ ಟು ಅಂಡ್ ಯುವರ್ ಫಿನಾಮಿನಲ್ ಆಕ್ಟಿಂಗ್. ಥ್ಯಾಂಕ್ ಯು ರಾಜೇಶ್. ಅಫ್ಕೋರ್ಸ್ ನಾವು ಹಂಸಲೇಖ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ಮಧ್ಯದಲ್ಲಿ. ಒಂದ್ ಕಡೆ ನೀವು ಪ್ಲೇ ಬ್ಯಾಕ್ ಸಿಂಗಿಂಗ್ ಮಾಡ್ತಾ ಇರ್ತೀರಾ, ಯು ಕಂಟಿನ್ಯೂ ವಿತ್ ಟ್ರ್ಯಾಕ್ ಸಿಂಗಿಂಗ್ ಆಲ್ಸೋ. ಸರ್ ಇದು ಒಂದು ಕಾನ್ಸ್ಟೆಂಟ್ ಸ್ಟ್ರಗಲ್. ಯಾಕೆಂದ್ರೆ ಇಟ್ ವಾಸ್ ಅ ಗ್ರೋತ್ ಪ್ರೋಸೆಸ್. ಎಲ್ಲೆಲ್ಲಿ ನಾನು ಹಾಡಿದಂತಹ ಟ್ರ್ಯಾಕು ಆ ಸಂದರ್ಭಕ್ಕೆ, ಆ ನಟನಿಗೆ, ಆ ಚಿತ್ರಕ್ಕೆ ಇದು ಓಕೆ, ಇದು ಸರಿಗಿದೆ, ಇದನ್ನೇ ನಾವು ಬಳಸ್ಬೋದು ಅಂತ ಒಂದು ಇದ್ದಾಗ ಇದನ್ನ ನಾವು ಅವ್ರು ಯೂಸ್ ಮಾಡ್ಕೊಳ್ತಾ ಇದ್ರು. ಇನ್ನು ಕೆಲವು ಒಂದು ಚಿತ್ರಗಳಲ್ಲಿ ಇನ್ನೂ ಸ್ವಲ್ಪ ಬೇಕು, ಇನ್ನೂ ಒಂದು ಕೆಲಸ ಬೇಕು, ಇನ್ನೂ ಸ್ವಲ್ಪ ಮೆಚುರಿಟಿ ಬೇಕು ಅಂತ ಇದ್ದಾಗ ಅವಾಗ ಇಟ್ ವಾಸ್ ಅ ಸ್ಟ್ರಗಲ್. ಇನ್ಫ್ಯಾಕ್ಟ್ ನಿಮ್ಮ ಸಿಸ್ಟರ್ ಅದ್ರ ಬಗ್ಗೆ ಒಂದ್ಸಲ ಬಹಳ ಚೆನ್ನಾಗಿ ಹೇಳ್ತಿದ್ರು ನಮ್ಮ ರಿಸರ್ಚ್ ಟೀಮ್ ಅವ್ರಿಗೆ. ಕಂಪ್ಯೂಟರ್ಲಿ ರಾಜೇಶ್ ಅವ್ರು ಮೊದಲು ಹಾಡಿರ್ತಾರಂತೆ ಆ ವಯಸ್ಸಲ್ಲಿ, ಆಗ ಇದು ಯಾವಾಗಲೂ ನಡೆದಿರೋದು. ಇವ್ರ ವಾಯ್ಸ್ ಆ ವೇವ್ ಫಾರ್ಮ್ ಅಲ್ಲಿ ಇರುತ್ತೆ, ರಾಜೇಶ್ ಅವ್ರು ಹಾಡಿರೋದು ಇರುತ್ತೆ ಅಲ್ಲಿ, ಕಂಪ್ಯೂಟರ್ ಹಿಂಗೆ ಹೋಗ್ತಾ ಇದೆ. ಈಗ ಇನ್ನೊಬ್ರು ಗಾಯಕರು ಬಂದವ್ರು ಹಾಡ್ತಿರ್ಬೇಕಾದ್ರೆ ಇದು ಅಳಿಸ್ಕೊಂಡು ಹೋಗ್ತಾ ಇರುತ್ತೆ, ಆ ಹೊಸ ಗಾಯಕರ ವೇವ್ ಅಲ್ಲಿ ಬರ್ತಾ ಇರುತ್ತಂತೆ. ಆ ಟೈಮಲ್ಲಿ ಅವ್ರು ಫೀಲ್ ಮಾಡ್ತಿದ್ದು ಹೇಗೆ ಅಂತ. ಎಸ್ ಅದನ್ನ ಎಕ್ಸಾಕ್ಟ್ಲಿ ಅದೇ ಥರ ಮನೆಗೆ ಬಂದು ನನಗೆ ಎಕ್ಸ್ಪ್ಲೇನ್ ಮಾಡಿ ಬೇಜಾರು ಮಾಡ್ಕೊತ ಇದ್ರು. ಕುಟ್ಟಿ, ನಾನು ಈ ಹಾಡನ್ನು ಎಷ್ಟು ಚೆನ್ನಾಗಿ ಹಾಡಿದ್ದೀನಿ, ಎಷ್ಟು ಮನಸ್ಸು ಕೊಟ್ಟು ಹಾಡಿದ್ದೀನಿ, ಆದ್ರೂ ಅದನ್ನು ರೀಟೈನ್ ಮಾಡ್ತಾ ಇಲ್ಲ, ಮಿಕ್ಸ್ ಮಾಡಿಬಿಡ್ತಾರೆ. ಐ ಫೀಲ್ ಸೋ ಬ್ಯಾಡ್, ಅದು ಅಳಿಸ್ತಾ ಬಂದರೆ ನನಗೆ ತುಂಬ ಬೇಜಾರಾಗುತ್ತೆ ಅಂತ ಯೂಸ್ ಟು ಫೀಲ್. ಮನೆಯಲ್ಲಿ ತುಂಬ ಬೇಜಾರು ಮಾಡ್ಕೊಂತ. ವೆರಿ ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಅವ್ರಿಗೆ ಇಮೋಷನಲಿ ಏನಾಗ್ತಿರ್ಬೋದು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಕಡೆ ಇವ್ರ ವಾಯ್ಸ್, ಇನ್ನೊಂದು ಕಡೆ ಅವ್ರ ಆರಾಧ್ಯ ದೈವ, ಅವ್ರು ಇಷ್ಟಪಡುವಂತ ವ್ಯಕ್ತಿ ಎಸ್.ಪಿ. ಬಾಲಸುಬ್ರಹ್ಮಣ್ಯ ವಾಯ್ಸ್ ಇದೆ ಅಲ್ಲಿ. ಹೌದು, ಇಟ್ಸ್ ಮಸ್ಟ್ ಬಿ ಡಿಫಿಕಲ್ಟ್ ಫಾರ್ ಯು. ಬಟ್ ಒಂದೊಂದ್ಸತಿ ಯೂಸ್ ಟು ಟೆಲ್ ಮೀ, ನಾನು ನಾಳೆ ಹೋಗಲ್ಲ ರೆಕಾರ್ಡಿಂಗ್ಗೆ, ಏನೋ ಅಷ್ಟರ ಮಟ್ಟಿಗೆ ಒಂದೊಂದ್ಸತಿ ಬೇಜಾರಾಗ್ತದೆ. ದುಃಖ ಅನ್ನೋದು ನನ್ನ ವಾಯ್ಸ್ ಹೋಗ್ತಿದೆ ಅನ್ನೋದು ಆಕ್ಚುಲಿ ಈಗ ಇನ್ ರೆಟ್ರೋಸ್ಪೆಕ್ಟ್ ಥಿಂಕ್ ಮಾಡ್ಬೇಕಾದ್ರೆ ಇಟ್ ಇಸ್ ನಾಟ್ ಬಿಕಾಸ್ ನನ್ನ ವಾಯ್ಸ್ ಹೋಗ್ತಾ ಇದೆ ಅನ್ನೋದಲ್ಲ, ಬಟ್ ಅವ್ರು ಬಂದು ಅದನ್ನು ಹಾಡಬೇಕಾದ್ರೆ ಮೋಸ್ಟ್ಲಿ ರೀಸನ್ ಇಸ್ ಆಬ್ವಿಯಸ್. ಯಾಕಂದ್ರೆ ಅಷ್ಟು ಚೆನ್ನಾಗಿ ಅವ್ರನ್ನ ಆ ವಾಯ್ಸ್ ಡೆಪ್ತ್ ಇರ್ಬೋದು ಮತ್ತೆ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಅದನ್ನ ಮಾಡ್ತಿದ್ರು. ಒಂದು ಎಷ್ಟೋ ಸಲ ಅವರು ಇದಕ್ಕಿಂತ ನಾನೇನು ಹಾಡಕ್ಕಾಗಲ್ಲ, ಇದೇ ಚೆನ್ನಾಗಿದೆ ಅಂತ, ಇನ್ಕ್ಲೂಡಿಂಗ್ ಯುವರ್ ಹೌದು ಎವರ್ ಗ್ರೀನ್ ಫಿಲ್ಮ್ ಅಮೃತ ವರ್ಷಿಣಿಯ ಟ್ರ್ಯಾಕ್, ಎಲ್ಲ ಸಾಂಗ್ಸು ಟ್ರ್ಯಾಕ್ಸ್ ಹಾಡಿದ್ದೆ ನಾನು. ಹೌದು, ಅಲ್ಲೂ ಕೂಡ ದಿನೇಶ್ ಬಾಬು ಅವರು ನಾಗ್ತಿಹಳ್ಳಿ ಸರ್ ತರಾನೇ ಇಲ್ಲ, ನನಗೆ ಎಸ್ಪೆಷಲಿ ಈ ಸಾಂಗ್ಸ್